ಪ್ರಶ್ನಿಸಿದ್ರೆ ಪನಿಷ್ಮೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ತೀರ್ಮಾನವನ್ನು ಗಮನಿಸಿದಾಗ DIG ರೂಪಾ ಅವರು ಸರ್ಕಾರಕ್ಕೆ ಜೈಲಿನಲ್ಲಿ ನಡೀತಾ ಇದ್ದಂತಹ ಅಕ್ರಮದ ಬಗ್ಗೆ ವರದಿ ಕೊಟ್ಟಿದ್ದೇ ತಪ್ಪಾಯ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುವಂತಹದ್ದು. ಪ್ರಶ್ನಿಸಿದ್ರೆ ಇಲ್ಲಿ ಪನಿಷ್ಮೆಂಟ್ ಕೊಡುವಂತಹ ವ್ಯವಸ್ಥೆ ಏನಾದರೂ ಜಾರಿಯಾಗಿದೆಯಾ ಕರ್ನಾಟಕದಲ್ಲಿ ಅನ್ನುವಂಥದ್ದು ಕೂಡ ಸಹಜವಾಗಿ ಎದ್ದೇಳಿರುವಂಥದ್ದು. ಇದರ ಬಗ್ಗೆನ ಒಂದು ರಿಪೋರ್ಟ್ ಅನ್ನ ಮೊದಲಿಗೆ ನೋಡೋಣ. ಪ್ರಾಮಾಣಿಕರಿಗೆ ಶಿಕ್ಷೆ, ಭ್ರಷ್ಟರಿಗೆ ರಕ್ಷೆ. ಇದು ನಮ್ಮ ರಾಜ್ಯ ಸರ್ಕಾರದ ಧೋರಣೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಅವ್ಯವಹಾರ ಬಯಲಿಗೆಳೆದ DIG ರೂಪಾ ಅವರಿಗೂ ರಾಜ್ಯ ಸರ್ಕಾರ ನೀಡಿರೋ ಗಿಫ್ಟ್ ವರ್ಗಾವಣೆ ಭಾಗ್ಯ. ಜೈಲು ಕರ್ಮಕಾಂಡ ಬಯಲಿಗೆಳೆದ DIG ರೂಪಾಗೆ ಎತ್ತಂಗಡಿ ಶಿಕ್ಷೆ. ಸಂಚಾರ ಆಯುಕ್ತರಾಗಿ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ. DGP DIG ನಡುವಿನ ಜೈಲು ಜಗಳವನ್ನ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಇಬ್ಬರು ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿ ಆದೇಶ ಹೊರಡಿಸಿದೆ. ಬಂದಿಖಾನೆ DIG ರೂಪಾ ಅವರನ್ನು ಸಂಚಾರ ಆಯುಕ್ತರಾಗಿ ವರ್ಗ ಮಾಡಲಾಗಿದ್ದು, DGP ಸತ್ಯನಾರಾಯಣ ರಾವ್ ಸ್ಥಾನಕ್ಕೆ NS ಮೇಘರಿಕ್ ಅವರನ್ನು ನೇಮಿಸಿದೆ. ಜೊತೆಗೆ ಈ ಕೂಡಲೇ ಸೇವೆಗೆ ಹಾಜರಾಗುವಂತೆ ಮೂವ್ಮೆಂಟ್ ಆರ್ಡರ್ ಕೂಡ ಹೊರಡಿಸಿದೆ. DIG ರೂಪಾ ವರ್ಗಾವಣೆ ಮಾಡುತ್ತಿದ್ದಂತೆ ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ. ರೂಪಾ ಎತ್ತಂಗಡಿ ಅಕ್ಷಮ್ಯ ಅಪರಾಧ. ರಾಜ್ಯದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾಲವಿಲ್ಲ. ಸರ್ಕಾರ ತಪ್ಪುಗಳಿಂದ ಪಾಠ ಕಲಿಯುತ್ತಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಅವರನ್ನ ಟ್ರಾಫಿಕ್ಗೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಶೋಭೆ ತರುವಂಥದ್ದಲ್ಲ. ಶ್ರೀಮತಿ ರೂಪಾ ಅವರಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅನೇಕ ಸಂಗತಿಗಳನ್ನು ಬಯಲು ಮಾಡಿದ್ದಾರೆ. ಯಾರು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರಿಸನ್ನಲ್ಲಿ ಇಷ್ಟೆಲ್ಲ ಅನೈತಿಕ ಚಟುವಟಿಕೆಗಳು ನಡೀಬೋದು ಅನ್ನೋದು. ಇಂಥ ಎಲ್ಲ ಸಂಗತಿಗಳನ್ನು ಬಯಲು ಮಾಡುವಂಥ ರೂಪಾ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಟ್ರಾನ್ಸ್ಫರ್ ಮಾಡುವಂಥದ್ದು. ಇನ್ನು ಮುಂದೆ ಯಾರೇ ಹಾನೆಸ್ಟ್ ಆಫೀಸರ್ ಯಾವುದೇ ಇಲಾಖೆಯಲ್ಲಿ ಸತ್ಯವನ್ನು ಮಾತಾಡಬೇಡಿ ಅಂತ ಹೇಳಿದಂತಾಗುತ್ತೆ ಇದರಿಂದ. ಇನ್ನು ರೂಪಾ ವರ್ಗಾವಣೆ ಸಮರ್ಥಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಆಡಳಿತಾತ್ಮಕ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ, ಮಾಧ್ಯಮಗಳ ಮುಂದೆ ಎಲ್ಲವನ್ನೂ ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಯಾರು ಏನ್ ಮಾಡ್ಬೇಕು ಮಾಡಬಾರ್ದ ಆಡಳಿತದ ಹಿತದೃಷ್ಟಿಯಿಂದ ಅದು ಮಾಡಿರ್ತಕ್ಕಂಥದ್ದು. ಅದರಿಂದ ಅದನ್ನೆಲ್ಲ ನೀವು ಪ್ರೆಸ್ಗೆಲ್ಲ ಹೇಳ್ತಾ ಕೂತ್ಕೊಳ್ಳಕ್ಕಾಗತ್ತ ಅದನ್ನ. ಇನ್ನು ರೂಪಾ ವರ್ಗಾವಣೆ ವಿರುದ್ಧ ಜೈಲಿನಲ್ಲಿ ಖೈದಿಗಳು ಪ್ರತಿಭಟನೆ ನಡೆಸಿದ್ರು. ಜೈಲು ಅಧೀಕ್ಷಕ ಕೃಷ್ಣಕುಮಾರ್ರನ್ನು ವರ್ಗಾವಣೆ ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಸ್ಥಾನಕ್ಕೆ R ಅನಿತಾ ಆಯ್ಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಒಟ್ಟಾರೆ DIG DGP ನಡುವಿನ ಸಂಘರ್ಷಕ್ಕೆ ರಾಜ್ಯ ಸರ್ಕಾರ ವರ್ಗಾವಣೆ ಮದ್ದು ನೀಡಿ ತಿಳಿ ಮಾಡಲು ಹೊರಟಿದೆ. ಆದರೆ ತನಿಖೆಗೂ ಮುನ್ನ ರೂಪಾ ಎತ್ತಂಗಡಿ ಮಾಡಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ಕೇಳಿ ಬರುತ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಹೀಗೆ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿರ್ತಕ್ಕಂಥ ಈ ಒಂದು ಆದೇಶ ಏನಿದೆ, ಈ ಆದೇಶ ಸರಿಯಾದಂತಹ ನಿರ್ಧಾರವೇ ಅನ್ನುವಂತಹ ಒಂದು ಪ್ರಶ್ನೆಯನ್ನು ರಾಜ್ಯದ ಜನರ ಮುಂದೆ ಸುವರ್ಣ ನ್ಯೂಸ್ ಇಟ್ಟಿತ್ತು. ಆ ಮೂಲಕವಾಗಿ ರಾಜ್ಯದ ಜನ SMS ಮೂಲಕವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನ ಈ ಒಂದು ಸರ್ಕಾರದ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇರುವಂಥದ್ದು ಏನು ಅನ್ನೋದನ್ನ ಆ SMS ನ ರಿಸಲ್ಟ್ ಅನ್ನ ನೋಡೋಣ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಯಾವ ರೀತಿಯಾಗಿ ರಾಜ್ಯದ ಜನ ಸರ್ಕಾರದ ಈ ನಿರ್ಧಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತ. SMS ಪೋಲನ್ನ ಈಗ ನೋಡೋಣ. ಜೈಲು ಅಕ್ರಮ ಬಯಲಿಗೆಳೆದ ರೂಪಾಗೆ ವರ್ಗಾವಣೆ ಮಾಡಿರುವಂತಹ ರಾಜ್ಯ ಸರ್ಕಾರದ ನಿರ್ಧಾರ ಸರಿಯೇ ಅನ್ನುವಂತಹ ಪ್ರಶ್ನೆಯನ್ನ ರಾಜ್ಯದ ಜನರ ಮುಂದೆ ಇಟ್ಟಿದ್ವಿ. ಎಸ್ ಅನ್ನುವಂಥದ್ದು, ರಾಜ್ಯ ಸರ್ಕಾರದ ನಿರ್ಧಾರ ಕರೆಕ್ಟ್ ಅನ್ನುವಂಥದ್ದನ್ನ ಕೇವಲ 4% ಜನ ಮಾತ್ರ ಹೇಳಿದ್ರೆ, ನೋ ಅನ್ನುವಂಥ ಆನ್ಸರ್ 96% ಜನರಿಂದ, ಅಂದರೆ ಕಂಪ್ಲೀಟ್ ಆಗಿ ಒನ್ ಸೈಡ್ ಆಗಿ ರಾಜ್ಯದ ಜನ ಹೇಳ್ತಾ ಇರುವಂತಹದ್ದು ಇದು ಸರಿಯಾದಂತಹ ಕ್ರಮ ಅಲ್ಲ. ಈಗ ಅವರು ಮಾಡಿರ್ತಕ್ಕಂಥ ವರ್ಗಾವಣೆ ಇದು ಸರಿಯಾದಂಥ ಕ್ರಮ ಅಲ್ಲ. ಯಾಕಂದ್ರೆ ಜೈಲಿನಲ್ಲಿರ್ತಕ್ಕಂಥ ಅಕ್ರಮವನ್ನು ಬಯಲಿಗೆಳೆದ ನಂತರ ಈಗ ಅವರನ್ನ ವರ್ಗಾವಣೆ ಮಾಡಿರ್ತಕ್ಕಂಥ ನಿರ್ಧಾರ ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ ರಾಜ್ಯದ ಜನರಿಂದ ವ್ಯಕ್ತ ಆಗಿರುವಂಥದ್ದು.
ಮುಂದಿನ ಈ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಕಂಪ್ಲೀಟ್ ಆಗಿ ನೀವು SMS ಅನ್ನ ಮಾಡ್ತಾ ಹೋಗ್ಬೋದು. ನಮ್ಮ ಸ್ಕ್ರೀನ್ನಲ್ಲಿ ಈ SMS ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಿಮ್ಮ ಅಭಿಪ್ರಾಯ ನೇರವಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಕಂಪ್ಲೀಟ್ ಆಗಿ ಈ ಶೋ ಮುಗಿಯೋ ತನಕ ಕೂಡ ನೀವು ನಿಮ್ಮ SMS ಅನ್ನ ಮಾಡ್ತಾ ಹೋಗ್ಬೋದು. ನಿಮ್ಮ ಅಭಿಪ್ರಾಯವನ್ನ ರಾಜ್ಯದ ಸರ್ಕಾರಕ್ಕೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಸುವರ್ಣ ನ್ಯೂಸ್ ಈ ಒಂದು SMS ಮೂಲಕವಾಗಿಯೂ ಕೂಡ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗೆಯೇ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಈ ಸರ್ಕಾರದ ನಡೆಯ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ BK ಶಿವರಾಮ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ GA ಭಾವ ಅವರು ಜಾಯ್ನ್ ಆಗಿದ್ದಾರೆ. JDSನ ವಕ್ತಾರರಾಗಿರುವ ರಮೇಶ್ ಬಾಬು ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾನವ ಹಕ್ಕು ಹೋರಾಟಗಾರ ನರಸಿಂಹಮೂರ್ತಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಆಪ್ನ ಮುಖಂಡೆ ನಾಯಕಿಯಾಗಿರುವಂತಹ ಶಾಂತಲಾ ದಾಮ್ಲೆ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರಾಗಿರುವ SR ಹಿರೇಮಠ ಅವರು ಜಾಯ್ನ್ ಆಗ್ತಾರೆ. ಭಾರತೀಯ ಜನತಾ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರು ಹಾಗೆಯೇ ಸಂಸದರಾಗಿರುವ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆಗೆ ನವದೆಹಲಿಯಿಂದ ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆಯೇ ಮಾಜಿ ಸಚಿವ ಬಿಜೆಪಿಯ ಶಾಸಕ ಶಿವನಗೌಡ ನಾಯಕ್ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ಯಾವ ರೀತಿಯಾಗಿ ಸರ್ಕಾರದ ಈ ಒಂದು ನಡೆ ಏನಿದೆ ಇದು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಇರತಕ್ಕಂತಹದ್ದು ಅನ್ನುವಂಥ ಚರ್ಚೆಯನ್ನು ನಾವು ಆರಂಭಿಸೋಣ. ಮೊದಲಿಗೆ ರಮೇಶ್ ಬಾಬು ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಸರ್ಕಾರದ ಈ ನಡೆಯನ್ನು? ವರ್ಗಾವಣೆ ಪ್ರಕ್ರಿಯೆ ತಪ್ಪು. ಇಬ್ಬರನ್ನೂ ವರ್ಗಾವಣೆ ಮಾಡಬಾರ್ದಾಗಿತ್ತು. ಜೈಲಲ್ಲಿ ನಡೆದಂಥ ಘಟನೆಗಳು ಹೊಸದೇನಿಲ್ಲ. ನಾನು ಬಹುತೇಕ ತಮ್ಮ ಮಾಧ್ಯಮದಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ರೂಪಾರವರು ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಂಥದ್ದು ಮೊದಲನೇ ತಪ್ಪು. ಆಡಳಿತಾತ್ಮಕಕ್ಕೆ ಅದು ತಪ್ಪು ನಡೆ ಅಂತ ಹೇಳಿದ್ದೇನೆ. ಆದರೆ ಇವತ್ತು ಗಂಭೀರ ಸ್ವರೂಪದಂಥ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇನು ವ್ಯತ್ಯಾಸಗಳಾಗಿದೆ ಜೈಲಿನಲ್ಲಿ ವ್ಯತ್ಯಾಸ ಆಗ್ತಾ ಇರೋದು ಇದು ಮೊದಲಲ್ಲ, ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅದ್ರ ಬಗ್ಗೆ ತನಿಖೆ ಆಗಬೇಕಾಯಿತು. ಭಾಳ ನನಗೆ ಅಚ್ಚರಿ ಆಗೋಂಥದ್ದು, ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಧ್ವನಿ ಎತ್ತಿ ಮಾತಾಡಿದ್ದಾರೆ. ಅದೇ ಅವ್ರದ್ದೇ ಸರ್ಕಾರದಲ್ಲಿ ಅಬ್ಬಯ್ಯನವರು, ಆ ಜೈಲಿನ ಮುಖ್ಯಸ್ಥರು ಆತ್ಮಹತ್ಯೆ ಮಾಡ್ಕೊಂಡಂಥ ಸಮಯದಲ್ಲಿ ಅವ್ರು ಧ್ವನಿನೇ ಎತ್ತಲಿಲ್ಲ. ಅದನ್ನು ಯಾವತ್ತೂ ಯಾವ ಹಂತದಲ್ಲೂ ತನಿಖೆ ಮಾಡಿ ಅಂತ ಕೇಳಲಿಲ್ಲ ಅವರು. ಆದರೆ ಇವತ್ತು ಏಕಾಏಕಿ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಅಕ್ರಮಗಳ ಬಗ್ಗೆ ಏನೋ ಕನಸು ಬಿದ್ದಿದೆ. ಯಾಕೆ ಸಡನ್ನಾಗಿ ಕನಸು ಬಿದ್ದಿದೆ ನನಗೆ ಗೊತ್ತಿಲ್ಲ. ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ವರ್ಗಾವಣೆ ಪರಿಹಾರ ಅಲ್ಲ. ಇವತ್ತೇನು ರೂಪಾರವರು ಗಂಭೀರ ಸ್ವರೂಪದ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಲ್ಲಿ ಸಜೆಗೆ ಒಳಗಾಗಿರ್ತಕ್ಕಂಥ ಕೈದಿಗಳಲ್ಲಿ ಎರಡು ವಿಧ. ಆರೋಪದ ಕೈದಿಗಳು ಬೇರೆ, ಸಜೆಗೆ ಒಳಗಾಗಿರ್ತಕ್ಕಂಥ ಕೈದಿಗಳು ಬೇರೆ. ಇವತ್ತು ಶಶಿಕಲಾ ಅವರು ಸಜೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಕೈದಿ. ಸಜೆಗೆ ಒಳಗಾದಂಥ ಕೈದಿಗಳನ್ನ ನಡೆಸ್ಕೊಳ್ಳೋದಕ್ಕೆ ಒಂದು ಮ್ಯಾನ್ಯಲ್ ಇದೆ, ಜೈಲ್ ಮ್ಯಾನ್ಯಲ್ ಪ್ರಕಾರ ನಡೆಸ್ಕೋಬೇಕಾಗುತ್ತೆ. ವಿಶೇಷವಾದಂಥ ಸವಲತ್ತುಗಳನ್ನು ಕೊಡೋದಕ್ಕೆ ಅವಕಾಶ ಇಲ್ಲ. ವಿಶೇಷ ಪ್ರಕರಣದಲ್ಲಿ ಕೋರ್ಟು ಅನುಮತಿ ಕೊಟ್ಟರೆ ಮಾತ್ರ ಅಂಥ ಕೈದಿಗಳಿಗೆ ವಿಶೇಷ ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಆಕೆಗೆ ಯಾವುದೇ ವಿಶೇಷ ಸೌಲಭ್ಯ ಕೊಡೋದಕ್ಕೆ ಯಾವುದೇ ನ್ಯಾಯಾಲಯದ ಆದೇಶ ಇಲ್ಲ. ಇವತ್ತು ಗಂಭೀರ ಸ್ವರೂಪದ ಪ್ರಶ್ನೆಗಳನ್ನ ರೂಪ ಅವರು ಎತ್ತಿದ್ದಾರೆ. ರೂಪ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಸರ್ಕಾರ ಒಂದು ತನಿಖೆಯನ್ನು ಮಾಡಬೇಕಾಗಿತ್ತು. ಆದರೆ ಅವರು ತನಿಖೆ ಮಾಡೋಕ್ಕೆ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಇಬ್ಬರು ಅಧಿಕಾರಿಗಳ ನಡೆ ಬಗ್ಗೆ ಒಬ್ಬ ನಿವೃತ್ತ ಅಧಿಕಾರಿಯಿಂದ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ನಮಗೆ ಸಾರ್ವಜನಿಕರ ಪ್ರಶ್ನೆ ಇರ್ತಕ್ಕಂಥದ್ದು, ಜೈಲುಗಳಲ್ಲಿ ಏನು ಅಕ್ರಮ ನಡೀತಾ ಇದೆ, ಈ ಅಕ್ರಮಗಳ ಬಗ್ಗೆ ಏನು ಧ್ವನಿಯನ್ನು ಎತ್ತಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ. ಅಲ್ಲಿ ಏನು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಕೈದಿಗಳಿಗೆ ಹಣ ಅಥವಾ ಮತ್ತೊಂದಕ್ಕೆ ಒಳಗಾಗಿ ಸವಲತ್ತು ಕೊಡ್ತಾ ಇರ್ತಕ್ಕಂಥದ್ದು ನಿಲ್ಲಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಸಂಪೂರ್ಣ ಸ್ವತಂತ್ರ ತನಿಖೆಯನ್ನು ಮಾಡಬೇಕಾಗುತ್ತೆ. ಅಧಿಕಾರಿಗಳ ಮಟ್ಟದಲ್ಲಿ ನನಗೇನು ನಂಬಿಕೆ ಇಲ್ಲ. ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಿ ಅಲ್ಲಾಗಿರ್ತಕ್ಕಂಥ ಲೋಪವನ್ನು ಸರಿಪಡಿಸಬೇಕು. ಬಹುತೇಕ ಇವತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ವರ್ಗಾವಣೆ ಮಾಡದಲ್ಲೇ ಲೋಪಗಳನ್ನ ಸರಿಪಡಿಸೋದಕ್ಕೆ ಸರ್ಕಾರ ಪ್ರಯತ್ನ ಪಟ್ಟಿದ್ದೀರಿ. ಒಳ್ಳೆ ಪ್ರಕ್ರಿಯೆ ಆಗ್ತಾ ಇತ್ತು ಅಂತ ನನ್ನ ಭಾವನೆ. ಖಂಡಿತ ರಮೇಶ್ ಬಾಬು ಅವರೇ ಮಾತಾಡ್ತೀನಿ. ಹಾಗೆ ಚರ್ಚೆಯನ್ನು ನಾವು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಪ್ರಶ್ನೆಗಳನ್ನು ಕೂಡ ಸುವರ್ಣ ನ್ಯೂಸ್ ಎತ್ತಿರ್ತಕ್ಕಂಥದ್ದು. ಆ ಪ್ರಶ್ನೆಗಳನ್ನು ನೋಡೋಣ. ಹಂತ ಹಂತವಾಗಿ ಚರ್ಚೆ ಉದ್ದಕ್ಕೂ ಕೂಡ ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಹಂತದಲ್ಲಿ ಪ್ರಮುಖವಾಗಿ ಸರ್ಕಾರವನ್ನೇ ಪ್ರಶ್ನಿಸಿದವರಿಗೆ ಪನಿಷ್ಮೆಂಟ್ ಕೊಡುವಂತಹದ್ದು, ಪ್ರಾಮಾಣಿಕ ಅಧಿಕಾರಿಗೀಗ ವರ್ಗಾವಣೆ ಮಾಡಿರುವಂತಹದ್ದು ಸರಿಯೇ ಅನ್ನುವಂತಹದ್ದು. ಜೊತೆಗೇನೆ ಈ ಒಂದು ಪ್ರಕ್ರಿಯೆಯಲ್ಲಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಅಕ್ರಮಗಳನ್ನ ರೂಪಾ ಬಯಲಿಗಿಳಿದಿದ್ದು ತಪ್ಪ, ಆ ಕಾರಣಕ್ಕಾಗಿ ಈಗ ಅವರು ವರ್ಗಾವಣೆ ಆದ್ರ ಸರ್ಕಾರಕ್ಕೆ ನೀಡಿದ ವರದಿಯ ಅಂಶಗಳು ಬಹಿರಂಗಗೊಳ್ಳದೆ ಇದ್ದಿದ್ರೆ ಜೈಲಿನ ಅಕ್ರಮಗಳಿಗೆ ಇದೇ ಸರ್ಕಾರ ತಡೆ ಹಾಕಿ ಇಲ್ಲ ಎಲ್ಲವನ್ನೂ ಕೂಡ ಸರಿಪಡಿಸುವಂಥದ್ದನ್ನು ಏನಾದರೂ ಮಾಡ್ತಿತ್ತ? VIP ಕೈದಿಗಳಿಗೆ VVIP ಟ್ರೀಟ್ಮೆಂಟ್ ಕೊಡುವಂತ ಹೊಸ ನಿಯಮ ಏನಾದರೂ ಸರ್ಕಾರ ಜಾರಿಗೆ ತಂದಿದೆಯಾ? ಅದನ್ನು ಪ್ರೊಟೆಕ್ಟ್ ಮಾಡುವಂತ ಉದ್ದೇಶದೊಂದಿಗೆ ಇವರನ್ನ ವರ್ಗಾವಣೆ ಮಾಡಿದ್ರ? ಜೈಲುಗಳಲ್ಲಿ ಅಕ್ರಮಗಳನ್ನು ತಡೆಗಟ್ಟಲು ರಾಜ್ಯ ಸರ್ಕಾರಕ್ಕೆ ಯಾವುದೇ ಮನಸ್ಸಿಲ್ವೇ ಅನ್ನುವಂಥದ್ದು ಕೂಡ ಈ ಒಂದು ಪ್ರಕರಣದಿಂದ ಎದ್ದಿರ್ತಕ್ಕಂತಹ ಪ್ರಶ್ನೆಗಳು. ಶಾಂತಲಾ ದಾಮ್ಲೆ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀವಿ?
ಇದು ನಮ್ಮ ರಾಜ್ಯ ಸರ್ಕಾರ ಇದು ಸಿದ್ದರಾಮಯ್ಯನವರ ನ್ಯಾಯಕ್ಕೋಸ್ಕರ ಏನು ಅನ್ಯಾಯ ಏನು ನಡೀತಿದೆ ಅದರ ವಿರುದ್ಧ ಒಂದು ವರದಿ ಕೊಟ್ಟವ್ರನ್ನ ಎತ್ತಂಗಡಿ ಮಾಡೋದ್ರ ಮೂಲಕ ಅವ್ರಿಗೆ ನ್ಯಾಯ ಬೇಕಾಗಿಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಯಾವ ಕೈದಿಗಳು ಇದು ನೋಡಿ ಮಹಿಳೆಯರ ಬಂದಿಖಾನೆಯಲ್ಲಿ ನಡೆದಿರೋದು. ಇವರು ಮಹಿಳೆಯಾಗಿ ಆಫೀಸರ್ ಆಗಿ ಹೋಗಿದ್ದಕ್ಕೆ ಬಹುಶಃ ಅಲ್ಲಿನ ಕೈದಿಗಳು ಸ್ವಲ್ಪ ಓಪನ್ ಆಗಿ ಮಾತಾಡಿ ಇರೋ ವಿಷಯ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಅವರಿಗೆ ಇವತ್ತು ಹಿಂಸೆ ಮಾಡಿದ್ದಾರೆ ಅನ್ನೋಂಥದ್ದು ಪೇಪರಲ್ಲಿ ನಾನು ನೋಡಿದೆ. ಇದು ತುಂಬ ಗಂಭೀರವಾದ ವಿಷಯ. ಯಾಕೆಂದರೆ ಇದು ಸಾಕ್ಷ್ಯಗಳು ಇವಾಗ ತನಿಖೆ ಮಾಡ್ತೀವಿ, ಅದಕ್ಕೋಸ್ಕರ ಇವರಿಬ್ಬರನ್ನ ಎತ್ತಂಗಡಿ ಮಾಡಿದ್ದೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ಬೋದು. ಆದರೆ ಅದೇ ಸಮಯದಲ್ಲಿ ಸಾಕ್ಷ್ಯಾಧಾರ ಏನೇನಿದೆ, ಇವಾಗ ಅವ್ರು ಶಶಿಕಲಾ ಅವ್ರಿಗೆ ವಿಶೇಷ ಸವಲತ್ತು ಕೊಡೋದಕ್ಕೆ ಯಾರ್ಯಾರು ಲಂಚ ತೊಗೊಂಡಿದ್ರು ಅಥವಾ ಯಾವ್ಯಾವ ಥರದ್ದು ಕೊಟ್ಟಿದ್ರು, ಅದು ಹೆಂಗೆ ನಡೀತು, ಅದರದ್ದು ಏನು ವಿಡಿಯೋ ಕ್ಯಾಮ್ರಾ ಎಲ್ಲ ಏನಿರುತ್ತೆ ಆ ಸಾಕ್ಷ್ಯಗಳನ್ನೆಲ್ಲ ನಾಶ ಮಾಡುವಂಥ ಒಂದು ಕ್ರಿಯೆ ಈಗಾಗಲೇ ಶುರು ಆಗೋಗ್ಬಿಟ್ಟಿದೆ ಅನ್ನೋಂಥ ಒಂದು ಏನು ಗಂಭೀರವಾದ ಒಂದು ಅನುಮಾನ ಇದೆ ನಮಗೆ. ಇದು ತುಂಬ ಗಂಭೀರವಾದ ವಿಷಯ. ಕೈದಿಗಳಿಗೆ ಹಿಂಸೆ ಮಾಡೋದು, ಹೊಡೆಯೋದು ಇಂಥದ್ದು ಮಾಡ್ತಾ ಇದ್ದಾರೆ. ಇದು ಏನೂ ಡಿಲೇ ಮಾಡ್ದಿರಾ ಸಿದ್ದರಾಮಯ್ಯ ಅವರು ತಕ್ಷಣ ಇವೆಲ್ಲದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ನಾನು ತಾವೇ ಹೇಳ್ತೀರಿ ನರಸಿಂಹಮೂರ್ತಿ ಅವರೇ. ಯಾಕಂದ್ರೆ ಇಲ್ಲಿ ಯಾರು ಇದನ್ನ ಬಯಲಿಗಳಿದ್ರು ಅವ್ರನ್ನ ವರ್ಗಾವಣೆ ಮಾಡುವಂತ, ಹಾಗಾದ್ರೆ ಯಾವ ರೀತಿ ಪ್ರಾಮಾಣಿಕ ಅಧಿಕಾರಿಗಳು ಹೇಗೆ ಕೆಲಸ ಮಾಡೋಕ್ಕಾಗತ್ತೆ ಇಲ್ಲಿ ಅಂತ ನೋಡಿ. ಇದನ್ನು ನಾನು RTA ಮೂಲಕ ನಾನು ಕೆಲವು ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀನಿ. ನಾನು ಇದು ಶಶಿಕಲಾ ಬಂದ ಮೇಲೆ ಇಲ್ಲ, ಜಯಲಲಿತಾ ಇದ್ದಾಗಲೂ ಕೂಡ 2014ರಿಂದ ನಾನು ತೊಗೊಳ್ತಾ ಇದ್ದೀನಿ. ಅಲ್ಲೆಲ್ಲ ಕೂಡ ಮಾಹಿತಿ ಬರ್ತಾ ಇದೆ. ಅದೇನೋ ರೂಪಾದಿ ಇವತ್ತು ಬಂತು, ಅದಕ್ಕೆ ಒಂದು ರೂಪ ಸಿಕ್ಕಿದೆ ಅಷ್ಟೇ. ಅದಕ್ಕೆ ಎಲ್ಲನೂ ಕೂಡ ಏನಿದು ಕರ್ನಾಟಕ ಪೊಲೀಸ್ ಮ್ಯಾನ್ಯುವಲ್, ಕರ್ನಾಟಕ ಪೊಲೀಸ್ ರೂಲ್ಸ್ 1978ರಿಂದ ಕಾಯ್ದೆ ಇದೆಯೋ, ಅದು ಜೈಲ್ ಮ್ಯಾನ್ಯುವಲ್ ಇದೆಯೋ, ಎಲ್ಲನೂ ಕೂಡ ವೈಲೇಟ್ ಆಗಿದೆ ಅದರಲ್ಲಿ. ಅಲ್ಲಿ ವಿಸಿಟರ್ಸ್ ಎಷ್ಟು ಜನ ನೋಡ್ಬೋದಂತ ಒಂದು ಲಿಮಿಟೇಷನ್ ಇದೆ, ಟೈಮಿಂಗ್ಸ್ ಲಿಮಿಟೇಷನ್ ಇದೆ, ಒಬ್ಬ ಕೈದಿನ ಎಷ್ಟು ಹೊತ್ತರೆಗೂ ನೋಡಬೇಕು, ಪ್ರತಿಯೊಂದು ಕೂಡ ಇದೆ, ಎಲ್ಲನೂ ಕೂಡ ವೈಲೇಟ್ ಆಗಿದೆ. ಈಗ ಉದಾಹರಣೆಗೆ ಅಂಡರ್ ಟ್ರಯಲ್ಸ್ ಅಂತ ಹೇಳ್ತಾರೆ, UT ಅಂತ. ಅವರು ಯಾರಾದರೂ ಅವರು ರಿಲೇಟಿವ್ಸು, ಫ್ರೆಂಡ್ಸು ಮತ್ತು ಅಡ್ವೊಕೇಟ್ಸ್ ನೋಡ್ಬೇಕಂತ ಹೇಳಿದ್ರೆ 7 ದಿವಸಕ್ಕೊಮ್ಮೆ ಮಾತ್ರ ಅವ್ರಿಗೆ ಅವಕಾಶ ಇದೆ. ಅದೇ ರೀತಿ ಕನ್ವಿಕ್ಟ್ಸ್ ಸದಾಗಿರ್ತಾರಲ್ಲ ಅವ್ರಿಗೆ, ಅದೇ ಫ್ರೆಂಡ್ಸು ರಿಲೇಟಿವ್ಸು ಅವರು ಅಂತ ಹೇಳಿದ್ರೆ 15 ದಿವಸಕ್ಕೊಮ್ಮೆ ಮಾತ್ರ ಅವ್ರಿಗೆ ನೋಡಲಿಕ್ಕೆ ಅವಕಾಶ ಇದೆ. ನಾನು RTA ಹಾಕ್ಕೊಂಡಿದ್ದು 14ನೇ ತಾರೀಕು 2ನೇ ತಿಂಗಳು 17ರಿಂದ. ನನಗೆ ಮಾಹಿತಿ ಬಂದದ್ದು 12/6/2017ರಲ್ಲಿ. ಅಂದರೆ ಹೆಚ್ಚು ಕಡಿಮೆ ಒಂದು 4 ತಿಂಗಳಾಗಿದೆ. 117 ದಿವಸ ಆಗುತ್ತೆ, 4 ತಿಂಗಳು ಕೂಡ. ತಿಂಗಳಿಗೆ 2 ಅಂತ ಹೇಳಿದ್ರೆ 4 ತಿಂಗಳಿಗೆ 8 ಜನ ಮಾತ್ರ ಅವ್ರನ್ನ ಅಲೋ ಮಾಡಬೇಕು. ಅದು ಬಿಟ್ಟು 32 ಜನನ ಮಾಡಿದ್ದಾರೆ. ಭೇಟಿಯಾಗಿದ್ದಾರೆ. ಇಲ್ಲ ಶಶಿಕಲಾ ಅದರಲ್ಲಿ MLA ಇದ್ದಾರೆ, MP ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ. ನಾಚಿಕೆ ಕೇಳೇನಂತ ಹೇಳಿದ್ರೆ ಲೋಕಸಭಾ ಡೆಪ್ಟಿ ಸ್ಪೀಕರ್ ತಂಬಿದುರೈ ಇದ್ದಾರೆ. ಒಂದು. ಎರಡನೇದೇನಂತ ಹೇಳಿದ್ರೆ ಅಲ್ಲಿ ವೇಳೆ ನಿಗದಿ ಮಾಡಿದ್ದಾರೆ. ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆ ಮಾತ್ರ ನೋಡ್ಲಿಕ್ಕಾಗುತ್ತೆ. ಎಸ್ ನರಸಿಂಹಮೂರ್ತಿ ಅವರೇ, ಬಾವರೇ, ಏನು ಇದು ಹೊಸ ನಿಯಮ ಏನಾದ್ರು ಜಾರಿ ಮಾಡಿದ್ರಾ ಅಂತ ನಿಮ್ಮ ಸರ್ಕಾರ ಬಂದ ನಂತರ? ಈ ರೀತಿಯಾಗೆಲ್ಲ ಬಂದು ಆರಾಮಾಗಿ ಭೇಟಿಯಾಗಿ ಹೋಗ್ಬೋದು ಅಂತ ಹೇಳಿ ತಪ್ಪಾಗಿದೆ, ಅದಕ್ಕೆ ಶಿಕ್ಷೆ, ಅದರ ಎನ್ಕ್ವೈರಿ ಆಗ್ಬೋದು, ಆಗಲೇಬೇಕು. ಈಗ ನಮ್ಮ ಬಾಬು ಅವರು ಭಾಳ ಚೆನ್ನಾಗಿ ಹೇಳಿದರು, ಎಕ್ಸೆಪ್ಟ್ ಸರ್ಕಾರ ಟ್ರಾನ್ಸ್ಫರ್ ಮಾಡಿದ್ದು ತಪ್ಪು ಅಂಥೇಳಿ. ಎಲ್ಲದಕ್ಕೆ ಸರ್ಕಾರ ಯಾವುದೇ ಬ್ಯೂರೋಕ್ರಾಟ್ಸ್ ಇರ್ಬೋದು, ಯಾವುದೇ ಅದರಲ್ಲೂ ನಮ್ಮ ಯೂನಿಫಾರ್ಮ್ಡ್ ಸರ್ವಿಸ್ ಇರ್ಬೋದಲ್ಲ, ಇದಕ್ಕೊಂದು ಸಪ್ರೇಟ್ ಕೋಡ್ ಆಫ್ ಕಾಂಡಕ್ಟ್ ಅಂತ ಇರುತ್ತೆ, ಡಿಸಿಪ್ಲಿನರಿ ಡಿಪಾರ್ಟ್ಮೆಂಟ್. ನಮ್ಮದು ಇಂಟರ್ನಲ್ ಸೆಕ್ಯೂರಿಟಿ ಆದಂತಂದರೆ ಈಗ ಜಸ್ಟ್ ಲೈಕ್ ಆರ್ಮಿ ಇರ್ಬೋದು, ಬೇರೆ CRPF, ಇದೆಲ್ಲ ಯೂನಿಫಾರ್ಮ್ ಫೋರ್ಸಸ್, ಇದಕ್ಕೆ ಸಪ್ರೇಟ್ ಇದು ಕೋಡ್ ಆಫ್ ಕಾಂಡಕ್ಟ್ ಅಂತ ಇರುತ್ತೆ. ಆರ್ಮಿ ಈಗ ನಮ್ಮ ಬಾರ್ಡ್ರಲ್ಲಿ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಬಗ್ಗೆ ನೋಡ್ಕೊಂಡಿದ್ರೆ, ಪೊಲೀಸ್ ಎಲ್ಲ ಇಂಟರ್ನಲ್ ಸೆಕ್ಯೂರಿಟಿ ನೋಡ್ಕೊಂಡು ಅಷ್ಟೇ ಇಂಪಾರ್ಟೆಂಟ್ ಇಲಾಖೆ ಪೊಲೀಸ್ ಇಲಾಖೆ. ಇಲ್ಲಿ ಕೂಡ ಈಗ ಇಲ್ಲಿ ಇವರು ಈಗ ಮೊದಲು ಇದರಲ್ಲಿ ಏನಾಗಿದೆ ಅಂತಂದರೆ, ಆ್ಯಕ್ಚುಲಿ ಇವರ ಮೇಲೆ ಏನು ಎಲಿಗೇಷನ್ ಆಗಿ ನಮ್ಮ DG ಅವರು ಅವ್ರ ಮೇಲೆ ಎಕ್ಸ್ಪ್ಲನೇಷನ್ ಕೇಳಿದಾಗ, ಇನ್ನು ಯಾಕೆ CM ಮೀಟಿಂಗ್ ಇಲ್ಲ ಇನ್ನೊಂದು ಮತ್ತೊಂದು ಕೇಳಿದಾಗ ಅದಕ್ಕೆ ಉತ್ತರವಾಗಿದೆ. ಸೋಮೋಟ ರಿಪೋರ್ಟ್ ಅನ್ನಲ್ಲ, ಅದಕ್ಕೆ ಉತ್ತರವಾಗಿ ರಿಪೋರ್ಟ್ ಕೊಡುವಾಗ ಈ ಎಲಿಗೇಷನ್ಗಳು DG ಮೇಲೆ ಅವ್ರ ಮೇಲೆಲ್ಲ ಬಂತು. ಮತ್ತು ಸೆಕೆಂಡ್ ರಿಪೋರ್ಟ್ ಬೇರೆ, ಮತ್ತು ಬೇರೆ ಬೇರೆ TVಯಲ್ಲಿ ರಿಪೋರ್ಟು ತುಳುಯಲ್ಲಿ ಬೇರೆ ಬೇರೆ ಸ್ಲಿಪ್ಪಿಂಗ್ಸ್ ಎಲ್ಲ ಬಂತು, ಅದು ಬೇರೆ. ಈಗ CM ಕೂಡ ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ. ಈಗ ಆ ರಿಪೋರ್ಟ್ ಆದಾಗ, ಆ ವರದಿ ಬಂದಾಗ ಕೂಡಲೇ ಅವರು ಒಂದು ಉನ್ನತ ಮಟ್ಟದ ಒಂದು ತನಿಖೆ ಕೂಡ CM ಇದು ಮಾಡಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಅಲ್ಲಿಗೆ ನಿಲ್ಲಬೇಕಾಗಿತ್ತು. ಏನಾಯಿತು
ಆದರೆ ಪುನಃ ಅದು ಮುಂದುವರಿತು, ಮುಂದೆ 2ನೇ ರಿಪೋರ್ಟ್ ಆಗಿ ಜೊತೆಯಲ್ಲಿ ಮೀಡಿಯಾಕ್ಕೆ ಹೋಗುವಂಥ ಮೀಡಿಯಾದವ್ರು ತಪ್ಪೇನಿಲ್ಲ, ಖಂಡಿತ ತಪ್ಪಿಲ್ಲ, ಮೀಡಿಯಾದವರು ಕರ್ತವ್ಯ ಮಾಡಿದ್ದಾರೆ. ಮೀಡಿಯಾಕ್ಕೆಲ್ಲ ವರದಿ ಹೋಗ್ತದಲ್ಲ, ಇದಕ್ಕೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಭಾರಿ ಕಟ್ಟುನಿಟ್ಟಾದ ಒಂದು ಮಾರ್ಗ ಇದು ಸುತ್ತೋಲೆಗಳಿದಾವೆ. ಅದನ್ನು ಮೀರಿ ಹೋದಾಗ ಅಲ್ಲಿ ಅದರಲ್ಲೂ ಅಷ್ಟೇ ಅಲ್ಲ, ಮುಂದೆ ಅಲ್ಲಿ ಇಲ್ಲಿ ತನಕ ಇಲ್ಲದ್ದು ಪರಪರಾಗರದ ಇಲ್ಲದ್ದು ಒಂದು ಹರತಾಳಗಳು ಶುರುವಾಗಿಬಿಟ್ಟು 2 ದಿವಸದಲ್ಲಿ. ಅವ್ರು ಬೇಕು ಅಂತ, ಇವರು ಬೇಕು ಅಂತ, ಅವ್ರು ಹೇಗೆ ಇಷ್ಟು, ಇವ್ರು ಹೇಗೆ ಇಷ್ಟು, ಅಲ್ಲಿ ಕೂಡ ಒಂದು ಇಂಡಿಸಿಪ್ಲಿನ್. ಅಲ್ಲಿ ಕೂಡ ನೋಡಿ ನಾವು ತಿಳ್ಕೋಬೇಕು, 2,000 ಸ್ಟ್ರೆಂತ್ ಇರೋದು, 4,000 ಜನ ಇದ್ದಾರೆ, ಪರಿಸ್ಥಿತಿ ಹಂಗಿದೆ. ಅಲ್ಲ, ಜೈಲಿನ ಒಳಗಡೆ ಇರೋರಿಗೆ ಇಷ್ಟು ಸಮರ್ಪಕವಾಗಿ ಇದನ್ನ ಟೈಮ್ ಟು ಟೈಮ್ ನ್ಯೂಸ್ ಫೀಡ್ ಮಾಡಿಕೊಂಡು ಅವ್ರಿಗೆ ಇದನ್ನೆಲ್ಲ ಕೊಟ್ಟು ಅವ್ರನ್ನ ಪ್ರತಿಭಟನೆ ಪ್ರೊವಿಷನ್ಸ್ ಇದಾವೆ, ಅಂಡರ್ ಎಲ್ಲ ಟಿವಿ ನೋಡಿ ಎಲ್ಲ ಪ್ರೊವಿಷನ್ಸ್ ಇದೆ. ಅವರು ಕೂಡ ಜೈಲಿ ತಿಳ್ಕೊತಾರೆ, ಆಯಿತಾ. ಮತ್ತು ಜೈಲಿನಲ್ಲಿ ಒಂದು ವ್ಯವಹಾರಗಳಿರ್ತದ್ದು, ಗಾಂಜಾ ಸಿಗೋದು ನಿಜ. ನಾವು ಕೂಡ 1993ರಲ್ಲಿ 2,000ಕ್ಕೆ ಶಿಫ್ಟ್ ಆಯ್ತು ಇಲ್ಲಿಂದ, ಟ್ಯಾಂಕ್ ಬಂಡ್ ರೋಡಿಂದ. ಅಲ್ಲಿ ತನಕ ನಾವು ಇದ್ದೆವು, ಪಕ್ಕದಲ್ಲಿ ಶಿವರಾಮ್ ಕೂಡ ಇದ್ದರು, ಅವ್ರಿಗೂ ಗೊತ್ತಿದೆ. ಅವರು ಜೈಲುಗಳಿಗೆ ಹೋಗಿ ಕೆಲವು ಸಂದರ್ಭದಲ್ಲಿ DC-ಗಳು ಮತ್ತೊಬ್ಬರು ರೇಡ್ ಮಾಡಿದ್ದು ಕೂಡ ನಿದರ್ಶನಗಳಿದೆ. ಆವಾಗ ಫೋನ್ ಸಿಕ್ಕಿದವು, ಆವಾಗ ಇದು ಗಾಂಜಾ ಸಿಕ್ಕಿದೆ. ಅಷ್ಟೇ ಅಲ್ಲ, ಇದೇ ಜೈಲಿನಲ್ಲಿ ಬಂದೂಕು ರಿವಾಲ್ವರ್ ಕೂಡ ಒಳಗಡೆ ಹೋಗಿ ಊಟದ ಡಬ್ಬಿಯಲ್ಲಿ ಹೋಗಿ ಮರ್ಡ್ರಿ ಕೂಡ ಆಗಿದೆ ಅಲ್ಲಿ. ಇಂಥದ್ದು ನಿದರ್ಶನಗಳು ಕೂಡ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ರಿಪೋರ್ಟ್ ಬಗ್ಗೆ ನಾನು ಖಂಡಿತ ಅಂಥದ್ದು ಆಗಲಿಕ್ಕಿಲ್ಲ ಅಂತ. ಮತ್ತು 2ನೇದು DIG ಈಸ್ ಆಫೀಸರ್ ದೇ, ಅವರು ಇಮಿಡಿಯೇಟ್ ಆಫೀಸರ್ ಆಫ್ಟರ್ ಜೈಲ್ ಸೂಪರ್ಟ್ ನಂತರ ಅವ್ರ ಕೈಗಳಿಗೆ ಜೈಲ್ ಸೂಪರ್ಟೆಂಟ್, ಜೈಲ್ ವಾರ್ಡನ್ಸು, ಪ್ರತಿಯೊಂದು ಸೆಲ್ಗೆ ಯಾರು ಅಂತ ಎಲ್ಲ ಬರ್ತಾರೆ. ಅಲ್ಲಿ ಯಾವುದೇ ಅನಾಚಾರಗಳು ನಡೀತಾ ಇದ್ದರೆ ಅದನ್ನು ಮೊದಲು ಪತ್ತೆ ಮಾಡಿ ಅವರನ್ನು ಸಸ್ಪೆಂಡ್ ಮಾಡಿಸಿ, ನಂತರ ಅದಕ್ಕೆ ಏನಾದರೂ ವಿರುದ್ಧ DG ಮತ್ತೊಬ್ಬರು ಮೇಲಿನವರು ಮಾಡಿದ್ರಂತಂದ್ರೆ ಕೂಡಲೇ ರಿಪೋರ್ಟ್ ಕೊಂಡು ನಾನು ಇಂಥ ಕೆಲಸ ಮಾಡ್ತಿದ್ದೇನೆ, ಒಳ್ಳೆ ಕೆಲಸ, ಅದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಕೊಂಡು ಅವ್ರು ವರದಿ ಕೊಟ್ಟಿದ್ರೆ ಇನ್ನೂ ಬೆಲೆ ಬರ್ತಿತ್ತು ಅದಕ್ಕೆ. ಈಗ ನೀವು ಕಿರಣ್ ಬೇಡಿಯನ್ನು ನೋಡಿರ್ಬೋದು, ಅವ್ರು ಹೋಗುವಾಗೆಲ್ಲ ಸರಿ ಇರಲಿಲ್ಲ, ಬೇಕಾದಷ್ಟು ಕೆಲಸ ಮಾಡಿದರು, ಹೆಸರು ತಗೊಂಡ್ರು. ಅದರಿಂದಾಗಿ ಅದೇ ರಿಪೋರ್ಟ್, ಅದೇ ಕೆಲಸದಿಂದಾಗಿ ಇವತ್ತು ನಾನು ಹೇಳ್ತೇನೆ ಒಂದು ಗವರ್ನರ್ ಆಗಿ ಅಲ್ಲಿ ಹೊರ ಬಂದಿದ್ದಾರೆ ಅವರು. ಅಂದರೆ ಅಂಥ ಒಂದು ಒಳ್ಳೆ ಕೆಲಸ ಮಾಡಿದ್ರು, ಅದನ್ನು ಇವ್ರು ಮಾಡ್ಬೋದಿತ್ತು. ಅದು ಬಿಟ್ಟು ಇವತ್ತು ವರ್ಗ ಆಗಿದ್ದು ಖಂಡಿತ ನಾನು ಸರಿ ಅಂತೇನೆ. ವರ್ಗ ಇದು ಪನಿಷ್ಮೆಂಟ್ ಇದೆ ಇರುತ್ತೆ. ಅದು ಯಾವ ಕಾರಣಕ್ಕಾಗಿ ಅನ್ನೋದನ್ನ ಬಾಬು ಅವ್ರ ಜೊತೆ ಮಾತಾಡ್ತೀರಿ, ಹಾಗೆಯೇ ಶಿವರಾಮ್ ಅವ್ರ ಜೊತೆ ಕೂಡ ಮಾತಾಡ್ತೀರಿ. ಹುಬ್ಳಿಯಿಂದ ನಮ್ಮ ಜೊತೆಗೆ ಈಗಾಗಲೇ SR ಹಿರೇಮಠ ಅವರು ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಚಿಕ್ಕ ಬ್ರೇಕ್ ನಂತರ